ಸ್ಟೂಡೆಂಟ್ಸ್, ರೆಡಾಕ್ಸ್ ರಿಯಾಕ್ಷನ್ ಒಂದು ಫಸ್ಟ್ ಪಿ ಯು ಸಿ ಕೆಮಿಸ್ಟ್ರಿನ ಇಂಪಾರ್ಟೆಂಟ್ ಚಾಪ್ಟರ್. ಇದರಲ್ಲಿ ಕಲಿಯುವಂತಹ ನಾಲೆಡ್ಜ್ ನಮಗೆ ಸೆಕೆಂಡ್ ಪಿ ಯು ಸಿ ಕೆಮಿಸ್ಟ್ರಿನಲ್ಲೂ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಇಲ್ಲಿ ಆಕ್ಸಿಡೇಷನ್ ಅಂದರೆ ಲಾಸ್ ಆಫ್ ಎಲೆಕ್ಟ್ರಾನ್. ಬೇಸಿಕ್ ಡೆಫಿನೇಷನ್ ನಾವು 9th ಮತ್ತು 10th ಓದಿದ್ದೀವಿ. ಇಲ್ಲಿ ಆಕ್ಸಿಡೇಷನ್ ಅಂದರೆ ಲಾಸ್ ಆಫ್ ಎಲೆಕ್ಟ್ರಾನ್. ಯಾವ ಆಟಮ್ ಎಲೆಕ್ಟ್ರಾನ್ನ ಲೂಸ್ ಮಾಡ್ಕೊತಾ ಇದೆಯೋ, ಡೊನೇಟ್ ಮಾಡ್ತಾ ಇದೆಯೋ ಆ ಪ್ರೋಸೆಸ್ನ ನಾವು ಆಕ್ಸಿಡೇಷನ್ ಅಂತ ಕರಿತೀವಿ. ಮತ್ತು ಎಲೆಕ್ಟ್ರಾನ್ ಗೇನ್ ಮಾಡೋ ಪ್ರೋಸೆಸ್ನ ನಾವು ರಿಡಕ್ಷನ್ ಅಂತ ಕರಿತೀವಿ. ಒಂದು ಎಲಿಮೆಂಟ್ ಎಲೆಕ್ಟ್ರಾನ್ನ ಗೇನ್ ಮಾಡ್ತಾ ಇದ್ದರೆ ಅದು ರಿಡಕ್ಷನ್ ಆಗುತ್ತೆ. ಸೊ ರೆಡ್ಯೂಸಿಂಗ್ ಏಜೆಂಟ್ ಅಂದರೆ ಎಲೆಕ್ಟ್ರಾನ್ನ ಡೊನೇಟ್ ಮಾಡೋರು. ರೆಡ್ಯೂಸಿಂಗ್ ಏಜೆಂಟ್ಸ್ ಅಂದರೆ ಯಾರು ಎಲೆಕ್ಟ್ರಾನ್ಸ್ನ ಡೊನೇಟ್ ಮಾಡ್ತಾರೋ ಅವರು ರೆಡ್ಯೂಸಿಂಗ್ ಏಜೆಂಟ್ಸ್ ಆಗಿರ್ತಾರೆ. ಮೆಟಲ್ಸ್ ಯೂಶಲಿ ರೆಡ್ಯೂಸಿಂಗ್ ಏಜೆಂಟ್ಸ್. ಮತ್ತು ಯಾರು ಎಲೆಕ್ಟ್ರಾನ್ನ ಅಕ್ಸೆಪ್ಟ್ ಮಾಡ್ಕೊತಾರೋ ಅವರು ಆಕ್ಸಿಡೈಸಿಂಗ್ ಏಜೆಂಟ್ಸ್. ನಾನ್ ಮೆಟಲ್ಸ್ ಯೂಶಲಿ ಎಲೆಕ್ಟ್ರಾನ್ ಅಕ್ಸೆಪ್ಟ್ ಮಾಡ್ಕೊಳ್ಳೋರು ಅವರು ಮತ್ತು ಆಕ್ಸಿಡೈಸೆನ್ಸ್ ಏಜೆಂಟ್ಸ್ ಅಂತ ನಾವು ಕರಿತೀವಿ. ಈಗ ಆಕ್ಸಿಡೇಷನ್ ನಂಬರ್ ತುಂಬ ಇಂಪಾರ್ಟೆಂಟ್. ಎಕ್ಸಾಮ್ಗೆ ಡೆಫಿನೇಷನ್ ಕೇಳ್ತಾರೆ. ಆಕ್ಸಿಡೇಷನ್ ನಂಬರ್ ಅಂದರೆ ಆ್ಯಕ್ಚುಯಲ್ ಚಾರ್ಜ್ ಪೊಸೆಸ್ಡ್ ಬೈ ಆನ್ ಆಟಮ್ ಆಫ್ ಎನ್ ಎಲಿಮೆಂಟ್. ಒಂದು ಎಲಿಮೆಂಟ್ ಸ್ಟೇಬಲ್ ಆಗೋದಕ್ಕೋಸ್ಕರ ಎಲೆಕ್ಟ್ರಾನ್ನ ಲೂಸ್ ಮಾಡ್ಕೊಳ್ಳುತ್ತೆ ಅಥವಾ ಎಲೆಕ್ಟ್ರಾನ್ನ ಗೇನ್ ಮಾಡ್ಕೊಳ್ಳುತ್ತೆ. ಆವಾಗ ಅದ್ರ ಮೇಲೆ ಬರುವಂತಹ ಚಾರ್ಜನೇ ಆಕ್ಸಿಡೇಷನ್ ನಂಬರ್. ಇಲ್ಲಿ ನೋಡಿರಿ, ನಾವು ಕೊಟ್ಟಿರುವಂತಹ ಎಕ್ಸಾಂಪಲ್ಸಲ್ಲಿ ನೋಡಿರಿ, ಆಕ್ಸಿಡೇಷನ್ಗೆ ಸೋಡಿಯಂ ಎಲೆಕ್ಟ್ರಾನ್ನ ಕಳ್ಕೊತಾ ಇದೆ. ಆವಾಗ ಅದ್ರ ಮೇಲೆ +1 ಚಾರ್ಜ್ ಬರ್ತಾ ಇದೆ, ಅದೇ ಅದರ ಆಕ್ಸಿಡೇಷನ್ ನಂಬರ್. ಇಲ್ಲಿ ನೋಡಿರಿ, ಕ್ಲೋರಿನ್ ಸ್ಟೇಬಲ್ ಆಗೋದಕ್ಕೋಸ್ಕರ ಒಂದು ಎಲೆಕ್ಟ್ರಾನ್ನ ಗೇನ್ ಮಾಡಿಕೊಂಡು Cl- ಆಗ್ತಾ ಇದೆ, ಅದರ ಮೇಲೆ -1 ಚಾರ್ಜ್ ಇದೆ, ಇದೇ ಅದರ ಆಕ್ಸಿಡೇಷನ್ ನಂಬರ್. ಸೊ ಆಕ್ಸಿಡೇಷನ್ ನಂಬರ್ ಅಂದರೆ ಆ್ಯಕ್ಚುಯಲ್ ಚಾರ್ಜ್ ಪೊಸೆಸ್ಡ್ ಬೈ ಆನ್ ಆಟಮ್ ಆಫ್ ಎನ್ ಎಲಿಮೆಂಟ್. ಇಂಪಾರ್ಟೆಂಟ್ ಡೆಫಿನೇಷನ್. ಮತ್ತು ಆಕ್ಸಿಡೇಷನ್ ನಂಬರ್ ಮೇಲೆ ನಾವು ಆಕ್ಸಿಡೇಷನ್ ರಿಡಕ್ಷನ್ನ ಡಿಫೈನ್ ಮಾಡ್ತೀವಿ. ಆಕ್ಸಿಡೇಷನ್ ನಂಬರ್ ಇನ್ಕ್ರೀಸ್ ಆಗ್ತಾ ಇದ್ದರೆ ಆಕ್ಸಿಡೇಷನ್, ಮತ್ತು ಆಕ್ಸಿಡೇಷನ್ ನಂಬರ್ ಡಿಕ್ರೀಸ್ ಆಗ್ತಾ ಇದ್ದರೆ ರಿಡಕ್ಷನ್. ಇನ್ಕ್ರೀಸ್ ಇನ್ ಆಕ್ಸಿಡೇಷನ್ ನಂಬರ್ ಆಕ್ಸಿಡೇಷನ್, ಡಿಕ್ರೀಸ್ ಇನ್ ಆಕ್ಸಿಡೇಷನ್ ನಂಬರ್ ರಿಡಕ್ಷನ್. ಇದು ಕೂಡ ಗ್ಯಾಪ್ನ ಹಾಕ್ಕೊಳ್ರಿ. ಸೊ ಆಕ್ಸಿಡೇಷನ್ ನಂಬರ್ ಕೊಡೋದಕ್ಕೋಸ್ಕರ ಸ್ವಲ್ಪ ಬೇಸಿಕ್ ರೂಲ್ಸ್ ನಾವು ಗ್ಯಾಪ್ನ ಹಾಕ್ಕೋಬೇಕು. ಎಲಿಮೆಂಟರಿ ಸ್ಟೇಟಲ್ಲಿ ಇದ್ದಾಗ ಎಲ್ಲ ಆಟಮ್ಸ್ನ ಆಕ್ಸಿಡೇಷನ್ ನಂಬರ್ 0 ಆಗಿರುತ್ತೆ. ಎಲಿಮೆಂಟರಿ ಸ್ಟೇಟಲ್ಲಿ ಆಕ್ಸಿಡೇಷನ್ ನಂಬರ್ 0. ಮತ್ತು ಮೋನೋ ಅಟಾಮಿಕ್ ಅಯಾನ್ಸ್ ಲೈಕ್ Na+, K+, Cl-, O2-, ಇವೆಲ್ಲ ಒಂದು ಆಟಮ್ನ ಅಯಾನ್. ಸೊ ಒಂದು ಆಟಮ್ನ ಅಯಾನ್ಸ್ ಇದ್ದಾಗ ಅದ್ರ ಮೇಲೆ ಏನು ಚಾರ್ಜ್ ಇರುತ್ತೋ ಅದೇ ಅದರ ಆಕ್ಸಿಡೇಷನ್ ನಂಬರ್. ಫಾರ್ ಎಕ್ಸಾಂಪಲ್, ಕ್ಲೋರೈಡ್ ಅಯಾನ್ ಮೇಲೆ ಮೈನಸ್ ಇದೆ ಚಾರ್ಜ್, -1 ಇದೆ. ಸೊ -1 ಆಕ್ಸಿಡೇಷನ್ ಸ್ಟೇಟ್. ಕ್ಯಾಲ್ಸಿಯಂ ಮೇಲೆ 2+ ಇದೆ, +2ನೇ ಆಕ್ಸಿಡೇಷನ್ ಸ್ಟೇಟ್. ಅದೇ ಪಾಲಿಅಟಾಮಿಕ್ ಅಯಾನ್ಸ್ ಇದ್ದಾಗ ನಾವು ಎಲ್ಲ ಎಲಿಮೆಂಟ್ಸ್ನ ಆಕ್ಸಿಡೇಷನ್ ನಂಬರ್ ಆ್ಯಡ್ ಮಾಡಿದಾಗ ಅದರ ಮೇಲೆ ಏನು ಚಾರ್ಜ್ ಇರುತ್ತೋ ಅದು ಅದರ ಆಕ್ಸಿಡೇಷನ್ ನಂಬರ್ ಆಗಿರುತ್ತೆ. ಹೈಡ್ರೋಜನ್ ಇದ್ದರೆ, ಹೈಡ್ರೋಜನ್ ನಾನ್ ಮೆಟಲ್ಸ್ ಜೊತೆ ಇದ್ದಾಗ ಆಕ್ಸಿಡೇಷನ್ ನಂಬರ್ +1. ಅದೇ ಹೈಡ್ರೋಜನ್ ಮೆಟಲ್ಸ್ ಜೊತೆ ಇದ್ದಾಗ -1 ಆಗಿರುತ್ತೆ. ಹೈಡ್ರೋಜನ್ ನಾನ್ ಮೆಟಲ್ಸ್ ಜೊತೆ ಇದ್ದಾಗ +1 ಮತ್ತು ಮೆಟಲ್ಸ್ ಜೊತೆ ಇದ್ದಾಗ -1 ಆಕ್ಸಿಡೇಷನ್ ನಂಬರ್ ಆಗಿರುತ್ತೆ. ಎಲ್ಲ ಕಾಂಪೌಂಡ್ಸಲ್ಲಿ, ಎಲ್ಲ ಮಾಲಿಕ್ಯೂಲ್ಸಲ್ಲಿ ಆಕ್ಸಿಜನ್ನ ಆಕ್ಸಿಡೇಷನ್ ನಂಬರ್ -2 ಆಗಿರುತ್ತೆ. ಆದರೆ ಪರಾಕ್ಸೈಡ್ಸಲ್ಲಿ -1, ಸೂಪರ್ ಆಕ್ಸೈಡ್ಸಲ್ಲಿ -1/2, ಡೈಫ್ಲೋರೈಡ್ಸಲ್ಲಿ +2 ಮತ್ತು O2F2ನಲ್ಲಿ +1 ಆಗಿರುತ್ತೆ. ಇದು ಎಕ್ಸೆಪ್ಷನ್ಸ್, ಗ್ಯಾಪ್ನ ಹಾಕೋಬೇಕು, ಎಕ್ಸಾಮಲ್ಲಿ ಕೇಳ್ತಾರೆ. ಆಲ್ಕಲಿ ಮೆಟಲ್ಸಲ್ಲಿ +1, ಆಲ್ಕಲೈನ್ ಅರ್ತ್ ಮೆಟಲ್ಸಲ್ಲಿ +2 ಆಕ್ಸಿಡೇಷನ್ ಸ್ಟೇಟ್ ಆಗಿರುತ್ತೆ. ಈಗ ನಿಮಗೆ ಎಕ್ಸಾಮಲ್ಲಿ ಒಂದು ಮಾಲಿಕ್ಯೂಲ್ ಅಥವಾ ಅಯಾನ್, ಪಾಲಿಅಟಾಮಿಕ್ ಅಯಾನ್ ಕೊಟ್ಬಿಟ್ಟು ಅಂಡರ್ಲೈನ್ ಮಾಡಿರೋ ಎಲಿಮೆಂಟ್ನ ಆಟಮ್ನ ಆಕ್ಸಿಡೇಷನ್ ಸ್ಟೇಟ್ ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಾರೆ. ಅದು ತುಂಬ ಇಂಪಾರ್ಟೆಂಟ್. ನೋಡ್ರಿ, ಇಲ್ಲಿ ಮ್ಯಾಂಗನೀಸ್ನ ಅಂಡರ್ಲೈನ್ ಮಾಡಿದ್ದಾರೆ. ಮ್ಯಾಂಗನೀಸ್ ಪ್ಲಸ್ ಎಲ್ಲ ಎಲಿಮೆಂಟ್ಸ್ನ ಆಕ್ಸಿಡೇಷನ್ ನಂಬರ್ ಆ್ಯಡ್ ಮಾಡಿರಿ. ಆ್ಯಡ್ ಮಾಡಿದ್ಮೇಲೆ ಅದು ನ್ಯೂಟ್ರಲ್ ಮಾಲಿಕ್ಯೂಲ್ ಆಗಿದ್ದರೆ ಸಮ್ ಶುಡ್ ಬಿ ಈಕ್ವಲ್ ಟು 0. ಅದು ಚಾರ್ಜ್ಡ್ ಆಗಿದ್ದರೆ, ಅದರ ಮೇಲೆ ಚಾರ್ಜ್ ಇದ್ದರೆ ಸಮ್ ಶುಡ್ ಬಿ ಈಕ್ವಲ್ ಟು ಇಟ್ಸ್ ಚಾರ್ಜ್ ಆಗಿರುತ್ತೆ ಆಕ್ಸಿಡೇಷನ್ ನಂಬರ್. ಸೊ ಇಲ್ಲಿ ನಾವು ಮ್ಯಾಂಗನೀಸ್ ನೋಡೋಣ. ಮ್ಯಾಂಗನೀಸ್ನ ಆಕ್ಸಿಡೇಷನ್ ನಂಬರ್ ಫೈಂಡ್ ಔಟ್ ಮಾಡೋದಕ್ಕೋಸ್ಕರ ಮ್ಯಾಂಗನೀಸ್ +4 ಆಕ್ಸಿಜನ್ ಆಟಮ್ಸ್ ಇದೆ. ಆಕ್ಸಿಜನ್ ಆಕ್ಸಿಡೇಷನ್ ನಂಬರ್ -2, ಸಮ್ ಶುಡ್ ಬಿ ಈಕ್ವಲ್ ಟು -1. ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಮ್ಯಾಂಗನೀಸ್ ಆಕ್ಸಿಡೇಷನ್ ನಂಬರ್ +7 ಬರುತ್ತೆ. ಇಲ್ಲಿ ಸಲ್ಫ್ಯೂರಿಕ್ ಆಸಿಡಲ್ಲಿ ಸಲ್ಫರ್ನ ಆಕ್ಸಿಡೇಷನ್ ನಂಬರ್ ಫೈಂಡ್ ಔಟ್ ಮಾಡೋಣ. 2 ಹೈಡ್ರೋಜನ್ ಆಟಮ್ ಇದೆ. ಹೈಡ್ರೋಜನ್ ಆಕ್ಸಿಡೇಷನ್ ನಂಬರ್ +1 ಪ್ಲಸ್ ಸಲ್ಫರ್ +4 ಆಕ್ಸಿಜನ್ ಆಟಮ್ ಇದೆ. ಆಕ್ಸಿಜನ್ನ ಆಕ್ಸಿಡೇಷನ್ ನಂಬರ್ -2. ಸಮ್ ಮಾಡಿದಾಗ ನಮಗೆ 0 ಬರಬೇಕು. ಆಗ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಸಲ್ಫರ್ನ ಆಕ್ಸಿಡೇಷನ್ ಸ್ಟೇಟ್ +6 ಸಿಗುತ್ತೆ. ಅದೇ ರೀತಿ ಪೊಟ್ಯಾಷಿಯಂ ಕ್ಲೋರೈಡ್ KClO3ನಲ್ಲಿ ಕ್ಲೋರಿನ್ನ ಆಕ್ಸಿಡೇಷನ್ ನಂಬರ್ ಫೈಂಡ್ ಔಟ್ ಮಾಡೋಣ. ಪೊಟ್ಯಾಷಿಯಂ ಒಂದು ಆಲ್ಕಲಿ ಮೆಟಲ್, ಆಕ್ಸಿಡೇಷನ್ ನಂಬರ್ +1 ಮತ್ತು ಕ್ಲೋರಿನ್ನ ಫೈಂಡ್ ಔಟ್ ಮಾಡಬೇಕು. +3 ಆಕ್ಸಿಜನ್ ಇದೆ, ಆಕ್ಸಿಜನ್ -2. ಸಮ್ ಮಾಡಿದಾಗ ನಮಗೆ 0 ಬರಬೇಕು. ಆವಾಗ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಕ್ಲೋರಿನ್ನ ಆಕ್ಸಿಡೇಷನ್ ನಂಬರ್ +5 ಸಿಗುತ್ತೆ. ಅದೇ ರೀತಿ ನೋಡ್ರಿ, ಇಲ್ಲಿ Cr2O7 2-. ಇಲ್ಲಿ Crನ ಆಕ್ಸಿಡೇಷನ್ ನಂಬರ್ ಫೈಂಡ್ ಔಟ್ ಮಾಡಬೇಕು. 2 Cr ಇದೆ, 2 ಕ್ರೋಮಿಯಂ ಆಟಮ್ಸ್ ಇದೆ ಇಲ್ಲಿ ಈ ಅಯಾನಲ್ಲಿ. +7 ಆಕ್ಸಿಜನ್ನ ಆಕ್ಸಿಡೇಷನ್ ನಂಬರ್ -2. ಸಮ್ ಮಾಡಿದಾಗ ನಮಗೆ -2 ಬರಬೇಕು. ಆವಾಗ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಕ್ರೋಮಿಯಮ್ದು ನಮಗೆ
+6 ಸಿಗುತ್ತೆ. ಇದು ಕೂಡ ನೋಡ್ಕೊಳ್ರಿ ಒಂದ್ಸರಿ ಕಾರ್ಬೋನೇಟ್ ಅಯಾನ್ದು ಕಾರ್ಬನ್ ಆಕ್ಸಿಡೇಷನ್ ನಂಬರ್ +4 ಅಂತ ಸಿಗುತ್ತೆ ಇಲ್ಲಿ. ಮತ್ತು 2 ಮಾರ್ಕ್ಸ್ಗೆ ಡಿಸ್ಪ್ರಪೋರ್ಷನೇಟ್ ರಿಯಾಕ್ಷನ್ನ ಡೆಫಿನೇಷನ್ ಮತ್ತು ಎಕ್ಸಾಂಪಲ್ ಕೇಳ್ತಾರೆ. ಡಿಸ್ಪ್ರಪೋರ್ಷನೇಷನ್ ರಿಯಾಕ್ಷನ್ ಅಂದರೆ ಈ ರಿಯಾಕ್ಷನಲ್ಲಿ ಒಂದು ಸ್ಪೀಸೀಸ್ ಸೈಮಲ್ಟೇನಿಯಸ್ಲಿ ರೆಡ್ಯೂಸು ಆಗುತ್ತೆ, ಆಕ್ಸಿಡೈಸು ಆಗುತ್ತೆ ಮತ್ತು 2 ಡಿಫ್ರೆಂಟ್ ಪ್ರಾಡಕ್ಟ್ ಕೊಡುತ್ತೆ. ಇಲ್ಲಿ ಫಾರ್ ಎಕ್ಸಾಂಪಲ್ ಹೈಡ್ರೋಜನ್ ಪರಾಕ್ಸೈಡ್ ನೋಡಿದಾಗ ನಾವು ಹೈಡ್ರೋಜನ್ ಪರಾಕ್ಸೈಡಲ್ಲಿ ಆಕ್ಸಿಜನ್ನ ಆಕ್ಸಿಡೇಷನ್ ನಂಬರ್ -1 ನೋಡಿರಿ. ಹೈಡ್ರೋಜನ್ ಪರಾಕ್ಸೈಡ್ ಡಿಕಂಪೋಸ್ ಆಗಿ ವಾಟರ್ ಮತ್ತು ಆಕ್ಸಿಜನ್ ಕೊಡ್ತಾ ಇದೆ, 2 ಪ್ರಾಡಕ್ಟ್ ಕೊಡ್ತಾ ಇದೆ. ಇಲ್ಲಿ ನೋಡಿರಿ ಆಕ್ಸಿಜನ್ನ ಆಕ್ಸಿಡೇಷನ್ ನಂಬರ್ -1 ಇಂದ -2 ಆಗ್ತಾ ಇದೆ, ಅದು ರಿಡಕ್ಷನ್. ಮತ್ತು ಇನ್ನೊಂದು ಆಕ್ಸಿಜನ್ ಮಾಲಿಕ್ಯೂಲ್ ಆಗಿ ಕನ್ವರ್ಟ್ ಆಗ್ತಾ ಇದೆ, ಆಕ್ಸಿಡೇಷನ್ ನಂಬರ್ -1 ಇಂದ 0 ಆಗ್ತಾ ಇದೆ. ಸೊ ಒಂದು ಕಡೆ ಆಕ್ಸಿಡೇಷನ್ ನಂಬರ್ ಕಡಿಮೆ ಆಗ್ತಾ ಇದೆ, ಅದು ರಿಡಕ್ಷನ್. ಇನ್ನೊಂದು ಕಡೆ ಜಾಸ್ತಿ ಆಗ್ತಾ ಇದೆ, 2 ಡಿಫ್ರೆಂಟ್ ಪ್ರಾಡಕ್ಟು ಕೊಡ್ತಾ ಇದೆ. ಒಂದು ಸ್ಪೀಸೀಸ್ ಯಾವುದಿಲ್ಲಿ ಆಕ್ಸಿಜನ್, ಈ ಸ್ಪೀಸೀಸ್ ಸೈಮಲ್ಟೇನಿಯಸ್ಲಿ ಆಕ್ಸಿಡೇಷನ್ನು ಆಗ್ತಾ ಇದೆ ಮತ್ತು ರಿಡಕ್ಷನ್ನು ಆಗ್ತಾ ಇದೆ. ಸೊ ಇಂತಹ ರಿಯಾಕ್ಷನ್ನ ನಾವು ಡಿಸ್ಪ್ರಪೋರ್ಷನೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಡೆಫಿನೇಷನ್ ಮತ್ತು ಎಕ್ಸಾಂಪಲ್ ತುಂಬ ಇಂಪಾರ್ಟೆಂಟ್. ಮತ್ತು ಎಕ್ಸಾಮಲ್ಲಿ 3 ಮಾರ್ಕ್ಸ್ಗೆ ಕಂಪಲ್ಸರಿಯಾಗಿ ಕೇಳೋದು ರಿಯಾಕ್ಷನ್ನ ಬ್ಯಾಲೆನ್ಸ್ ಮಾಡೋದು. ಒಂದು ರಿಯಾಕ್ಷನ್ ಕೊಟ್ಬಿಡ್ತಾರೆ, ಇಂಥ ರಿಯಾಕ್ಷನ್ ಕೊಟ್ಬಿಟ್ಟು ಇದನ್ನು ಬ್ಯಾಲೆನ್ಸ್ ಮಾಡಿ ಅಂತ ಕೇಳ್ತಾರೆ ಎಕ್ಸಾಮಲ್ಲಿ. ನೀವು ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಫಸ್ಟ್ ಏನು ಮಾಡಬೇಕು, ನೀವು ರಿಯಾಕ್ಷನ್ನ ಬರ್ಕೊಂಡು ಅದರ ಆಕ್ಸಿಡೇಷನ್ ನಂಬರ್ ಬರ್ಕೊಳ್ರಿ. ನೋಡಿರಿ F2+ ಆಕ್ಸಿಡೇಷನ್ ನಂಬರ್ ಐರನ್ದು ಇಲ್ಲಿ +2 ಮತ್ತು MnO4- ಅಲ್ಲಿ ಮ್ಯಾಂಗನೀಸ್ನ ಆಕ್ಸಿಡೇಷನ್ ನಂಬರ್ +7 ಆಲ್ರೆಡಿ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಹೇಳಿದ್ದೀನಿ. Fe3+ +3 ಮತ್ತು Mn2+ +2 ಆಕ್ಸಿಡೇಷನ್ ನಂಬರ್ ಬರ್ಕೊಂಡ್ವಿ. ಆಕ್ಸಿಡೇಷನ್ ನಂಬರ್ ರಿಯಾಕ್ಟೆಂಟ್ ಮತ್ತು ಪ್ರಾಡಕ್ಟ್ನಲ್ಲಿ ಇರುವಂತಹ ಎಲಿಮೆಂಟ್ನ ಆಕ್ಸಿಡೇಷನ್ ನಂಬರ್ ಬರ್ಕೊಂಡ್ಮೇಲೆ ಈಗ ನೋಡಿರಿ ಇಲ್ಲಿ ಐರನ್ನ ಆಕ್ಸಿಡೇಷನ್ ನಂಬರ್ +2 ಇಂದ +3 ಆಗ್ತಾಯಿದೆ, ಜಾಸ್ತಿ ಆಗ್ತಾಯಿದೆ. ಇನ್ಕ್ರೀಸ್ ಇನ್ ಆಕ್ಸಿಡೇಷನ್ ನಂಬರ್ ಏನು, ಆಕ್ಸಿಡೇಷನ್. ಅದೇ ರೀತಿ ಮ್ಯಾಂಗನೀಸ್ನ ಆಕ್ಸಿಡೇಷನ್ ನಂಬರ್ +7 ಇಂದ +2 ಆಗ್ತಾಯಿದೆ, ಕಡಿಮೆ ಆಗ್ತಾಯಿದೆ. ಸೊ ಡಿಕ್ರೀಸ್ ಇನ್ ಆಕ್ಸಿಡೇಷನ್ ನಂಬರ್ ಏನು, ರಿಡಕ್ಷನ್. ಈ ರೀತಿ ನಾವು ಒಂದು ರಿಯಾಕ್ಷನ್ನ ಆಕ್ಸಿಡೇಷನ್ ನಂಬರ್ ಬರ್ಕೊಂಡು ಆಕ್ಸಿಡೇಷನ್ ಯಾವುದು ರಿಡಕ್ಷನ್ ಯಾವುದು ಅಂತ ನಾವು ಡಿವೈಡ್ ಮಾಡ್ಕೋಬೇಕು. ಸೊ ಅದಾದಮೇಲೆ ಸೆಕೆಂಡ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು, ನಾವು ಆಕ್ಸಿಡೇಷನ್ ರಿಯಾಕ್ಷನ್ನೇ ಸಪ್ರೇಟ್ ಬರ್ಕೋಬೇಕು ಮತ್ತು ರಿಡಕ್ಷನ್ ರಿಯಾಕ್ಷನ್ನೇ ಸಪ್ರೇಟ್ ಬರ್ಕೋಬೇಕು. ಬರ್ಕೊಂಡ್ಮೇಲೆ ರಿಯಾಕ್ಟೆಂಟ್ ಮತ್ತು ಪ್ರಾಡಕ್ಟ್ ಸೈಡಲ್ಲಿ ಎಷ್ಟು ಆಕ್ಸಿಡೇಷನ್ ನಂಬರ್ನ ಡಿಫ್ರೆನ್ಸ್ ಇದೆ ನೋಡಿರಿ. ಸೊ ಇಲ್ಲಿ +2 ಇದೆ, ಇಲ್ಲಿ +3 ಇದೆ, 1 ಯೂನಿಟ್ನ ಡಿಫ್ರೆನ್ಸ್ ಇದೆ, ಅದನ್ನು ಬರ್ಕೊಂಡಿದ್ದೀವಿ. ಇಲ್ಲಿ ನೋಡಿರಿ +7 ಇದೆ, +2 ಇದೆ, ಎಷ್ಟು ಯೂನಿಟ್ನ ಡಿಫ್ರೆನ್ಸ್ ಇದೆ, 5 ಯೂನಿಟ್ಸ್ ಡಿಫ್ರೆನ್ಸ್ ಇದೆ. ಸೊ ಇದು 1 ಯೂನಿಟ್ ಅನ್ನೋದು ಆಕ್ಸಿಡೇಷನ್, ಈ 5 ಅನ್ನೋದು ರಿಡಕ್ಷನ್ ಯೂನಿಟ್. ಈಗ ಥರ್ಡ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು, ನಾವು ಆಕ್ಸಿಡೇಷನ್ ರಿಯಾಕ್ಷನ್ನ ನಾವು ಅಂದರೆ ಈ ರಿಯಾಕ್ಷನ್ನ ರಿಡಕ್ಷನ್ ಯೂನಿಟ್ ಅಂದರೆ ಈ 5 ಇಂದ ಮಲ್ಟಿಪ್ಲೈ ಮಾಡಬೇಕು. ಮಲ್ಟಿಪ್ಲೈ ಮಾಡಿ ನಾವು ಬರ್ಕೊಂಡಿದ್ದೀವಿ 5 Fe2+ ಮತ್ತು 5 Fe3+ ಅಂತ. ಮತ್ತು ರಿಡಕ್ಷನ್ ರಿಯಾಕ್ಷನ್ನ ಈ ರಿಡಕ್ಷನ್ ರಿಯಾಕ್ಷನ್ನ ಏನು ಮಾಡಬೇಕು, ನಾವು ಆಕ್ಸಿಡೇಷನ್ ಯೂನಿಟ್ ಅಂದರೆ 1 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಅದೇ ಆ ರೀತಿಯೇ ಬರ್ಕೋಬೇಕು. ಸೊ ಮಲ್ಟಿಪ್ಲೈ ಮಾಡಿದ್ಮೇಲೆ ಈ ರಿಯಾಕ್ಷನ್ಸ್ನ ಆ್ಯಡ್ ಮಾಡಿ ಬರ್ಕೊಳ್ರಿ. ಅಂದರೆ ರಿಯಾಕ್ಟೆಂಟ್ ಸೈಡಲ್ಲಿ ಇದೆಯಲ್ಲ, ಇದು ಇಲ್ಲಿ ಬರ್ಕೊಂಡಿದ್ದೀವಿ ನಾವು, ಮತ್ತು ಪ್ರಾಡಕ್ಟ್ ಸೈಡಲ್ಲಿ ಇರೋದು ಪ್ರಾಡಕ್ಟ್ ಸೈಡಲ್ಲಿ ಬರ್ಕೊಂಡಿದ್ದೀವಿ. ಬರ್ಕೊಂಡ್ಮೇಲೆ ಈಗ ನಾವು ಆಕ್ಸಿಜನ್ನ ಬ್ಯಾಲೆನ್ಸ್ ಮಾಡೋಣ. ನೋಡಿರಿ ರಿಯಾಕ್ಟೆಂಟ್ ಸೈಡಲ್ಲಿ 4 ಆಕ್ಸಿಜನ್ ಆಟಮ್ ಇದೆ. 4 ಆಕ್ಸಿಜನ್ ಆಟಮ್ನ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ 4 ವಾಟರ್ ಮಾಲಿಕ್ಯೂಲ್ ಪ್ರಾಡಕ್ಟ್ ಸೈಡಲ್ಲಿ ಬರೀರಿ. ಈಗ ಹೈಡ್ರೋಜನ್ನ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ 8 ಹೈಡ್ರೋಜನ್ ಇದೆ, ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ರಿಯಾಕ್ಟೆಂಟ್ ಸೈಡಲ್ಲಿ 8 ಹೈಡ್ರೋಜನನ್ನು ಹಾಕಿ. ಈ ರೀತಿ ನಾವು ರಿಡಾಕ್ಸ್ ರಿಯಾಕ್ಷನ್ನ ಆಕ್ಸಿಡೇಷನ್ ನಂಬರ್ ಮೇಲೆ ಬ್ಯಾಲೆನ್ಸ್ ಮಾಡ್ತೀವಿ. ಇದು 3 ಮಾರ್ಕ್ಸ್ಗೆ ತುಂಬ ಇಂಪಾರ್ಟೆಂಟ್. ಇನ್ನೊಂದು ಎಕ್ಸಾಂಪಲ್ ಇದೆ ನೋಡಿರಿ, ಇಲ್ಲಿ ಈ ರಿಯಾಕ್ಷನ್ ಕೊಟ್ಟಿದ್ದಾರೆ, ಇದನ್ನು ಬ್ಯಾಲೆನ್ಸ್ ಮಾಡಬೇಕು ನಾವು. ಇದನ್ನು ಮತ್ತೆ ಬರ್ಕೊಂಡು ಅದರ ಆಕ್ಸಿಡೇಷನ್ ನಂಬರ್ ಬರೀರಿ. ಫಸ್ಟು Fe2+ +2, Cr2O7 ಕ್ರೋಮಿಯಮ್ದು +6 ಮತ್ತು Fe3+ ಅಲ್ಲಿ +3, Cr3+ +3. ಆಕ್ಸಿಡೇಷನ್ ನಂಬರ್ ಬರ್ಕೊಂಡ್ಮೇಲೆ ನಾವು ಡಿವೈಡ್ ಮಾಡೋಣ. ಇಲ್ಲಿ ನೋಡಿರಿ ಐರನ್ನ ಆಕ್ಸಿಡೇಷನ್ ನಂಬರ್ +2 ಇಂದ +3 ಆಗ್ತಾಯಿದೆ, ಇನ್ಕ್ರೀಸ್ ಆಗ್ತಾಯಿದೆ, ಅದು ಆಕ್ಸಿಡೇಷನ್. ಕ್ರೋಮಿಯಮ್ದು ಡಿಕ್ರೀಸ್ ಆಗ್ತಾಯಿದೆ, +6 ಇಂದ +3, ಅದು ರಿಡಕ್ಷನ್. ಸೊ ಡಿವೈಡ್ ಮಾಡಿಕೊಂಡು ಸಪ್ರೇಟಾಗಿ ಬರ್ಕೊಳ್ರಿ. ಆಕ್ಸಿಡೇಷನ್ ರಿಯಾಕ್ಷನ್ ಸಪ್ರೇಟಾಗಿ ಬರ್ಕೊಳ್ರಿ ಮತ್ತು ರಿಡಕ್ಷನ್ ರಿಯಾಕ್ಷನ್ ಸಪ್ರೇಟಾಗಿ ಬರ್ಕೊಳ್ರಿ. ಬರ್ಕೊಂಡ್ಮೇಲೆ ಆಕ್ಸಿಡೇಷನ್ ನಂಬರ್ನ ಯೂನಿಟ್ ಡಿಫ್ರೆನ್ಸ್ ಬರ್ಕೊಳ್ರಿ. ಇಲ್ಲಿ +1ನ ಡಿಫ್ರೆನ್ಸ್ ಇದೆ, ಇಲ್ಲಿ +3ನ ಡಿಫ್ರೆನ್ಸ್ ಇದೆ. ಇಲ್ಲಿ ಸ್ವಲ್ಪ ನೀವು ಗ್ಯಾಪ್ನ ಹಾಕೋಬೇಕು. ಇಲ್ಲಿ ಏನಪ್ಪ ಅಂದರೆ ಈ ರಿಯಾಕ್ಷನಲ್ಲಿ ಏನಾಗ್ತಾ ಇದೆ, 6 ಮತ್ತು 3ನಲ್ಲಿ ಡಿಫ್ರೆನ್ಸ್ 3 ಯೂನಿಟ್ಸ್ ಬರ್ತಾ ಇದೆ. ಆದರೆ ರಿಯಾಕ್ಟೆಂಟ್ ಸೈಡಲ್ಲಿ 2 ಕ್ರೋಮಿಯಮ್ ಇದೆ, ಪ್ರಾಡಕ್ಟ್ ಸೈಡಲ್ಲಿ ಒಂದೇ ಇತ್ತು. ಅದಕ್ಕೆ ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ನಾವು 2 ಕ್ರೋಮಿಯಮ್ ಹಾಕಿದ್ದೀವಿ. ಇಲ್ಲಿ ಈ 2 ಕ್ರೋಮಿಯಮ್ನ ಹಾಕಿದ್ದೀವಲ್ಲ, ಅದ್ರ ಯೂನಿಟು ಕೂಡ ನಾವು ಮಲ್ಟಿಪ್ಲೈ ಮಾಡ್ಕೋಬೇಕು. 3 2 6 ಆಗುತ್ತೆ, ಸರಿನಾ? ನೋಡಿರಿ ಇಲ್ಲಿ ರಿಡಕ್ಷನ್ ರಿಯಾಕ್ಷನಲ್ಲಿ ರಿಯಾಕ್ಟೆಂಟ್ ಸೈಡಲ್ಲಿ 2 ಕ್ರೋಮಿಯಮ್ ಇದೆ, ಪ್ರಾಡಕ್ಟ್ ಸೈಡಲ್ಲಿ ಒಂದೇ ಕ್ರೋಮಿಯಮ್ ಇದೆ. ಇದನ್ನು ಬ್ಯಾಲೆನ್ಸ್ ಮಾಡ್ಕೊಂಡಿದ್ದೀವಿ 2ರಿಂದ. ಇಲ್ಲಿ 2 ಕ್ರೋಮಿಯಮ್ ಇದೆ, ಇಲ್ಲೂ ಕೂಡ 2 ಕ್ರೋಮಿಯಮ್ ಬರಬೇಕು. ರಿಯಾಕ್ಟೆಂಟ್ ಸೈಡಲ್ಲಿ 2, ಪ್ರಾಡಕ್ಟ್ ಸೈಡಲ್ಲಿ ಅದು. ಆ 2ನ್ನ ನಾವು ಈ ಯೂನಿಟ್ ಜೊತೆ ಮಲ್ಟಿಪ್ಲೈ ಮಾಡಬೇಕು. 3 2 6 ಆಗುತ್ತೆ ಆವಾಗ. ಸೊ ಅದೇ ರೀತಿ ನಾವು ಏನೈತಿ ಇಲ್ಲಿ ಆಕ್ಸಿಡೇಷನ್ ರಿಯಾಕ್ಷನ್ನ ನಾವು ರಿಡಕ್ಷನ್ ಯೂನಿಟ್ ಅಂದರೆ 6 ಜೊತೆ ಮಲ್ಟಿಪ್ಲೈ ಮಾಡ್ಕೋಬೇಕು. ಮಲ್ಟಿಪ್ಲೈ ಮಾಡಿ ಬರ್ದಿದ್ದೀವಿ. ಮತ್ತು ರಿಡಕ್ಷನ್ ರಿಯಾಕ್ಷನ್ ಇದೆಯಲ್ಲ, ರಿಡಕ್ಷನ್ ರಿಯಾಕ್ಷನ್ ಇದನ್ನು ನಾವು
ಆಕ್ಸಿಡೇಷನ್ ಯೂನಿಟ್ 1 ಇಂದ ಮಲ್ಟಿಪ್ಲೈ ಮಾಡಿ ಬರ್ಕೊಂಡಿದ್ದೀವಿ. ಬರ್ಕೊಂಡ್ಮೇಲೆ ಆಕ್ಸಿಡೇಷನ್ ರಿಯಾಕ್ಷನ್ ಮತ್ತು ರಿಡಕ್ಷನ್ ರಿಯಾಕ್ಷನ್ ಎರಡೂ ಕೂಡ ನಾವು ಆ್ಯಡ್ ಮಾಡಿದ್ದೀವಿ. 6Fe2 ಪ್ಲಸ್ Cr2O7 2- ರಿಯಾಕ್ಟೆಂಟ್ ಸ್ಟೇಟಲ್ಲಿ ಬರ್ಕೊಂಡಿದ್ದೀವಿ. 6Fe3 ಪ್ಲಸ್ ಮತ್ತು 2Cr3 ಪ್ಲಸ್ನ ಪ್ರಾಡಕ್ಟ್ ಸ್ಟೇಟಲ್ಲಿ ಬರೆದಿದ್ದೀವಿ. ಈಗ ಆಕ್ಸಿಜನ್ನ ಬ್ಯಾಲೆನ್ಸ್ ಮಾಡೋಣ. ರಿಯಾಕ್ಟೆಂಟ್ ಸ್ಟೇಟಲ್ಲಿ 7 ಆಕ್ಸಿಜನ್ ಇದೆ, ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಪ್ರಾಡಕ್ಟ್ ಸ್ಟೇಟಲ್ಲಿ 7 ವಾಟರ್ ಮಾಲಿಕ್ಯೂಲ್ಸ್ ಹಾಕಿ, ಮತ್ತು ಹೈಡ್ರೋಜನ್ನ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ 14 ಹೈಡ್ರೋಜನ್ ಅಯಾನ್ ರಿಯಾಕ್ಟೆಂಟ್ ಸ್ಟೇಟಲ್ಲಿ ಹಾಕಿ. ಈ ರೀತಿ ನಾವು ಬ್ಯಾಲೆನ್ಸ್ ಮಾಡಬೇಕು. ಇನ್ನೊಂದು ರಿಯಾಕ್ಷನ್ ಇದೆ ಇಲ್ಲಿ, ಇದನ್ನು ಕೂಡ ನೋಡ್ಕೊಳ್ರಿ. ಸೇಮ್ ಕಾನ್ಸೆಪ್ಟಿಂದ ಬ್ಯಾಲೆನ್ಸ್ ಮಾಡಬೇಕು. ಡಿಫ್ರೆನ್ಸ್ ಏನಪ್ಪ ಅಂದರೆ ಇಲ್ಲಿ ನಮಗೆ ಆಕ್ಸಿಡೇಷನ್ ರಿಯಾಕ್ಷನ್ನ ಯೂನಿಟ್ಟು ಕೂಡ 2 ಸಿಕ್ಕಿದೆ, ರಿಡಕ್ಷನ್ ಯೂನಿಟ್ ಕೂಡ 2 ಸಿಕ್ಕಿದೆ. ಸೇಮ್ ಇದ್ದಾಗ ನಾವು ಸಿಂಪ್ಲೆಸ್ಟ್ ರೇಷಿಯೋ 1 ಅಂತ ತಗೋಬೋದು. ಇಲ್ಲಿ ಇದೊಂದು ವ್ಯತ್ಯಾಸ ಇದೆ, ಇದನ್ನು ನೀವೇ ನೋಡಿರಿ. ಡೌಟ್ ಇದ್ದರೆ ನೀವು ಕೇಳ್ಬೋದು. ಯು ಜಸ್ಟ್ ಸಿ ಇಟ್ ಆ್ಯಂಡ್ ಟ್ರೈ ಟು ಬ್ಯಾಲೆನ್ಸ್ ಇಟ್ ಆ್ಯಂಡ್ ಲರ್ನ್ ಇಟ್. ನೆಕ್ಸ್ಟ್ ಈ ಚಾಪ್ಟ್ರಲ್ಲಿ ಸ್ಟಾಕ್ ನೋಟೇಷನ್ ಮತ್ತು ರೆಡಾಕ್ಸ್ ಕಪಲ್ ಡೆಫಿನೇಷನ್ ಮತ್ತು ಎಕ್ಸಾಂಪಲ್ ಕೇಳ್ತಾರೆ 2 ಮಾರ್ಕ್ಸಲ್ಲಿ. ಸ್ಟಾಕ್ ನೋಟೇಷನ್ ಏನು ಮಾಡ್ತಾ ಇದ್ದೀವಿ, ಒಂದು ಮೆಟಲ್ನ ಆಕ್ಸಿಡೇಷನ್ ನಂಬರ್ ರೋಮನ್ ನಂಬರ್ ರೂಪದಲ್ಲಿ ಬರಿತಾ ಇದ್ದೀವಿ ಬ್ರ್ಯಾಕೆಟಲ್ಲಿ. ಆಕ್ಸಿಡೇಷನ್ ನಂಬರ್ ಆಫ್ ಮೆಟಲ್ನ ನಾವು ಬ್ರ್ಯಾಕೆಟಲ್ಲಿ ರೋಮನ್ ನಂಬರ್ ಸಿಂಬಲಲ್ಲಿ ಬರಿತಾ ಇದ್ದೀವಿ. ಇಲ್ಲಿ ನೋಡಿರಿ Fe ಐರನ್ನ ಆಕ್ಸಿಡೇಷನ್ ನಂಬರ್ +2, ಆ 2ನ ನಾವು ರೋಮನ್ ನಂಬರಲ್ಲಿ ಬರೆದಿದ್ದೀವಿ. ಜಿಂಕ್ದು ಅಷ್ಟೇ +2 ಇದೆ, ಅದನ್ನು ನಾವು ಬ್ರ್ಯಾಕೆಟಲ್ಲಿ ರೋಮನ್ ನಂಬರ್ ಸಿಂಬಲ್ ಬರೆದಿದ್ದೀವಿ. ಅದು ಸ್ಟಾಕ್ ನೋಟೇಷನ್. ಅದೇ ರೀತಿ ರೆಡಾಕ್ಸ್ ಕಪಲ್ ಅಂದರೆ ಏನಪ್ಪ ಅಂದರೆ, ಒಂದು ಸಬ್ಸ್ಟ್ಯಾನ್ಸ್ನ ಆಕ್ಸಿಡೈಸ್ಡ್ ಮತ್ತು ರೆಡ್ಯೂಸ್ಡ್ ಫಾರ್ಮ್ ಎರಡು ಜೊತೆಯಲ್ಲಿ ಬರೆದಾಗ, ಎರಡು ಟುಗೆದರ್ ಇದ್ದಾಗ, ಹ್ಯಾವಿಂಗ್ ಟುಗೆದರ್ ಆಕ್ಸಿಡೈಸ್ಡ್ ಆ್ಯಂಡ್ ರೆಡ್ಯೂಸ್ ಫಾರ್ಮ್ ಆಫ್ ಎ ಸಬ್ಸ್ಟೆನ್ಸ್, ಒಂದು ಸಬ್ಸ್ಟೆನ್ಸ್ನ ಆಕ್ಸಿಡೈಸ್ ಮತ್ತು ರೆಡ್ಯೂಸ್ ಫಾರ್ಮ್ ಜೊತೆಯಲ್ಲಿ ಇದ್ದಾಗ ಅದನ್ನು ನಾವು ರೆಡಾಕ್ಸ್ ಕಪಲ್ ಅಂತ ಕರಿತೀವಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.